ನಸಿಕಿನ ಜಾವ ಆಳಂದ ತಾಲೂಕಿನಲ್ಲಿ ವಿಶೇಷವಾಗಿ ಹಿರೋಳಿ, ಸರ್ಸಂಬ, ಖಾನಾಪುರ, ಜಿರೋಳಿ, ಯಮರ್ಜಾ ಹಿಂದಿನಲ್ಲಿ ಸಾಕಷ್ಟು ಮಳೆ ಬಿದ್ದಿದ್ದರಿಂದ ಬೆಳೆಗಳ ಜೊತೆ ಕೆಲವಷ್ಟು ಜಾನುವಾರುಗಳ ಹಾನಿ ಕೂಡ ಆಗಿರುತ್ತದೆ ಆಳಂದ ತಾಲೂಕಿನಲ್ಲಿ. ವಿಶೇಷವಾಗಿ ಖಾನಾಪುರದಲ್ಲಿ 2 ಮತ್ತು ಜಿರೋಳಿಯಲ್ಲಿ 2 ದೊಡ್ಡ ಜಾನುವಾರುಗಳು ಅಂದರೆ 3 ಹಸುಗಳು 1 ಎಮ್ಮೆ ಮೃತದೇಹ ನಮಗೆ ಸಿಕ್ಕಿದ್ದಾವೆ. ಹಂಗೆ ಇನ್ನು 8-10 ಸತ್ತಿದ್ದಾವೆ ಅಂತ ರೈತರು ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ನಮಗೆ ಸಿಕ್ಕಿದ್ದು ಕೇವಲ 4. ಆ 4ರ ಮರಣೋತ್ತರ ಪರೀಕ್ಷೆ ಅಂದರೆ ಪೋಸ್ಟ್ ಮಾರ್ಟಮ್ ನಮ್ಮ ವೈದ್ಯರು ಮಾಡಿದ್ದಾರೆ. ಆ ರಿಪೋರ್ಟ್ ತಕ್ಷಣ ತಹಸೀಲ್ ಆಫೀಸ್ಗೆ NDRF ನಾರ್ಮ್ಸ್ ಪ್ರಕಾರ ಅವರಿಗೆ ಪರಿಹಾರ ನೀಡಲು ಅನುಕೂಲವಾಗುವಂತೆ ನಮ್ಮ ಪಶು ವೈದ್ಯರು ಕಾರ್ಯನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಜಿರೋಳಿಯಲ್ಲಿ ಒಂದು 2000 ಕೋಳಿ ಇರ್ತಕ್ಕಂಥ ಒಂದು ಕೋಳಿ ಫಾರ್ಮ್ ಕೂಡ ಹಾಕೊಂಡು ಹೋಗಿದೆ ಅಂತ ಅದು ಕೂಡ ರಿಪೋರ್ಟ್ ಆಗಿದೆ. ನಾವು ಇಂದು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಅದು ಕೂಡ ನಾವು ಅದನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ. ಮುಂದಿನ ಕ್ರಮಕ್ಕಾಗಿ NDRF ನಾಮ್ಸ್ ಪ್ರಕಾರ ಏನು ಸಾಧ್ಯತೆ ಇದೆ ಪರಿಹಾರ ಕೊಡೋದಕ್ಕೆ ಎಲ್ಲ ಪ್ರಯತ್ನಗಳು ನಮ್ಮ ಇಲಾಖೆ ವತಿಯಿಂದ ನಾವು ಮಾಡುತ್ತೇವೆ. ಮೇಲಾಗಿ ಈ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಜಾನುವಾರುಗಳಿಗೆಲ್ಲ ನಾವು ಲಸಿಕೆಗಳು ಆಲ್ರೆಡಿ ಹಾಕಿದ್ದೀವಿ. ಮತ್ತೆ ಅವಶ್ಯಕತೆ ಬಿದ್ದರೆ ಎಮರ್ಜೆನ್ಸಿ ಮೆಡಿಸಿನ್ ಆಗಿರ್ಬೋದು, ಲಸಿಕೆ ಆಗಿರ್ಬೋದು, ಯಾವುದೇ ಕೊರತೆ ನಮ್ಮ ಇಲಾಖೆಯಲ್ಲಿ ಇರೋದಿಲ್ಲ. ಅದು ಎಲ್ಲೋ ಅಲರ್ಟ್ ಇದೆ, ಇವತ್ತು ಕೂಡ ಎಲ್ಲೋ ಅಲರ್ಟ್ ಇದೆ. ಹೀಗಾಗಿ ನಮ್ಮ ಎಲ್ಲ ಸ್ಥಳೀಯ ಪಶು ವೈದ್ಯರಿಗೆ ಕೇಂದ್ರ ಸ್ಥಾನದಲ್ಲಿ ಇರಲು ಆಲ್ರೆಡಿ ಸೂಚಿಸಿದ್ದೇವೆ. ಇಂಥ ಒಂದು ಏನಾದರೂ ಪರಿಸ್ಥಿತಿ ನಿಭಾಯಿಸಲು ನಮ್ಮ ಸಿಬ್ಬಂದಿ ಕೇಂದ್ರ ಸ್ಥಾನದಲ್ಲಿ ಇರ್ತಾರೆ, ರೈತರಿಗೆ ಸ್ಪಂದಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ದೊಡ್ಡ ಜಾನುವಾರುಗಳಿಗೆ ಆಕಳ ಎಮ್ಮೆಗಳಿಗೆ 37,500 ಕೊಡ್ತಾರೆ, ಅಥವಾ ಇನ್ನು ಎತ್ತುಗಳು ಏನಾದ್ರೆ 32,000 ಕೊಡ್ತಾರೆ. ಕೋಳಿಗಳಿಗೆ ಮಾತ್ರ ಗರಿಷ್ಠವಾಗಿ ಒಬ್ಬ ರೈತರಿಗೆ 10,000 ಮಾತ್ರ ಅವಕಾಶ ಇದೆ. SDRF NDRF ನಾಮ್ಸ್ ಪ್ರಕಾರ ಅಷ್ಟು ಕೊಡೋದಕ್ಕೆ ಕಂದಾಯ ಇಲಾಖೆಯವರು ಅದನ್ನು ನೀಡ್ತಾರೆ. ಇಲಾಖೆಯವರು ನೋಡ್ತಾರೆ ಬಂದು. ಕೃಷಿ ಇಲಾಖೆಯವರು ಕೂಡ ಇದರಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಇವತ್ತು ತಾಲೂಕಿಗೆ ಭೇಟಿ ನೀಡಿದ್ರು. ಅವರು ಕೂಡ ನೋಡಿದ್ದಾರೆ. ಅದನ್ನು ಕೃಷಿ ಇಲಾಖೆ ವತಿಯಿಂದ ಅವ್ರ ನಾಮ್ಸ್ ಪ್ರಕಾರ ಏನೇನು ಸಾಧ್ಯತೆ ಇದೆ ಅದನ್ನು ಮಾಡ್ತಾರೆ. ನೋಡಿ, ಪರಿಹಾರ ಬೇಗ ಮಾಡ್ತಾರೆ. ಆದಷ್ಟು NDRF SDRF ಪ್ರಕಾರ ಬಹಳ ಏನು ಲೇಟ್ ಆಗೋದಿಲ್ಲ. 4-5 ದಿವಸದಲ್ಲಿ ಅದು ಪರಿಹಾರ ಸಿಗುತ್ತೆ ನಮ್ಮ ಜಾನುವಾರುಗಳು ಸತ್ತಿದ್ದಕ್ಕೆ.